ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಶಾಪ್ನಲ್ಲಿ ಯಾವ್ಯಾವ ಬರ್ಡ್ಸ್ ಸ್ಟಾಕ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಈಗ ನೀವು ನೋಡ್ತಿರೋದು ಬಂದು ಸನ್ ಕನ್ನೂರ್ ಹ್ಯಾಂಡ್ ಫೀಡಿಂಗ್ ಚಿಕ್ಸು. ಸೊ ನೋಡ್ಬೋದು 30 days ಓಲ್ಡು ಸನ್ ಕನ್ನೂರ್ ಚಿಕ್ಸು. ಸೊ ಇದಕ್ಕೆ ಬಂದು ಡೈಲಿ 3 time ನೀವು ಫೀಡ್ ಮಾಡಲೇಬೇಕು. ಬಿಕಾಸ್ 1 time ಕೂಡ ನೀವು ಸ್ಕಿಪ್ ಮಾಡೋಂಗಿಲ್ಲ. ಈ ಥರ ಬರ್ಡ್ಸ್ ನೀವು ಸ್ಮಾಲ್ ಬರ್ಡ್ಸಲ್ಲಿ ತೊಗೊಂಡ್ರೆ. ಸೊ ಇದು ಬಂದು ಒಳ್ಳೆ ಕಲರೇಷನ್ ಬರುತ್ತೆ ನಿಮಗೆ ಆಫ್ಟರ್ ಒಂದು 1 yearಗೆ. ಅದುವರೆಗೂ ಇದು ಫುಲ್ ಗ್ರೀನಲ್ಲೇ ಇರುತ್ತೆ, ಮತ್ತು ಆಫ್ಟರ್ವರ್ಡ್ಸ್ ಅದು ಎಲ್ಲೋಗೆ ಕನ್ವರ್ಟ್ ಆಗುತ್ತೆ. ಸೊ ಸನ್ ಕನ್ನೂರ್ನಲ್ಲಿ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅವೈಲೇಬಲ್ ಇರುತ್ತೆ. ಸೊ ಈ ನಡುವೆ ಬಂದು ಸ್ವಲ್ಪ ಪ್ರೈಸ್ ಹೈ ಆಗಿರೋದ್ರಿಂದ ಸ್ವಲ್ಪ ನೀವು ಬಿಫೋರ್ ಪ್ರೈಸ್ಗೆ ಇವಾಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ಇರುತ್ತೆ. ಸೊ ಈ ಥರ ಸನ್ ಕನ್ನೂರ್ ಬರ್ಡ್ಸ್ ಬೇಕಾದ್ರೂ ನಿಮಗೆ ಮೇಲ್ ಬೇಕಾದ್ರೂ ಕೊಡ್ತೀವಿ, ಫಿಮೇಲ್ ಬೇಕಾದ್ರೂ ಕೊಡ್ತೀವಿ. ನಿಮ್ಮ ಹೆಸರಿಗೆ ಬೇಕಾದ್ರೂ DNA ಕೂಡ ಮಾಡ್ಕೊಡ್ತೀವಿ. ಸೊ ನೋಡ್ಬೋದು ಯಾವ ಥರ ಕಲರೇಷನ್ ಇದೆ ಅಂತ ನೋಡಿ ಬೇಬೀಸ್ನಲ್ಲಿ. ಸೊ ಸನ್ ಕನ್ನೂರ್ಸ್ ಅಂದರೆ ಈ ಥರ ಇರುತ್ತೆ. ಸೊ ಇದೇ ಥರ ನೆಕ್ಸ್ಟ್ ಬೇರೆ ಬೇರೆ ಬರ್ಡ್ಸ್ದು ಡೀಟೇಲ್ಸ್ ಕೂಡ ತೋರಿಸ್ಕೊಂಡು ಬರ್ತೀನಿ. ಮತ್ತೆ ಈಗ ನೀವು ನೋಡ್ತಿರೋದು ಬಂದು ಸ್ಮಾಲ್ ಕನ್ನೂರ್ ಹ್ಯಾಂಡ್ ಫೀಡಿಂಗ್ ಚಿಕ್ಸು. ಸ್ಮಾಲ್ ಕನ್ನೂರ್ಸ್ ಅಂದ್ರೆ ಪೈನಾಪಲ್ ಕನ್ನೂರು, ಮತ್ತೆ ಯೆಲ್ಲೋ ಸೈಡೆಡ್ ಕನ್ನೂರ್, ಗ್ರೀನ್ ಚಿಕ್ ಕನ್ನೂರ್ ಅಂತ ಬರುತ್ತೆ, ಮತ್ತೆ ಬ್ಲೂ ಪೈನಾಪಲ್ ಕನ್ನೂರ್ ಅಂತಾನು ಬರುತ್ತೆ, ಬ್ಲೂ ಯೆಲ್ಲೋ ಸೈಡೆಡ್ ಕನ್ನೂರ್ ಅಂತಾನು ಬರುತ್ತೆ. ಸೊ ನೋಡ್ಬೋದು ಈ ತರ ಗ್ರೀನ್ ಆಗಿ ಟೈಲ್ ಹತ್ರ ಎಲ್ಲ ರೆಡ್ ಇರೋದು ಬಂದು ನಿಮಗೆ ಪೈನಾಪಲ್ ಕನ್ನೂರ್ ಅಂತ ಬರುತ್ತೆ. ಸೊ ಈ ತರ ಬಂದು ಕಂಪ್ಲೀಟ್ಲಿ ಬ್ಲೂ ಮತ್ತೆ ಗ್ರೀನ್ ಮಿಕ್ಸ್ ಇರೋದು ಬಂದ್ರೆ ಇದು ಬಂದು ಬ್ಲೂ ಪೈನಾಪಲ್ ಕನ್ನೂರ್ ಅಂತ. ಸೊ ಈ ತರ ಚಿಕ್ಸ್ನು ನೀವು ತಗೊಂಡೋಗಿ ಹ್ಯಾಂಡ್ ಫೀಡಿಂಗ್ ರೈಸ್ ಮಾಡಿ ಅದನ್ನ ಹ್ಯಾಂಡ್ ಟೈಮ್ಡ್ ಮಾಡ್ಕೋಬಹುದು. ಸೊ ಅದೇನು ಆ ತರ ನಿಮ್ಗೆ ದೊಡ್ಡ ಟಾಸ್ಕ್ ತರ ಏನಿರಲ್ಲ. ಸೊ ಇದನ್ನ ಬಂದು ಸ್ವಲ್ಪ ಸೇಫ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ ಅಷ್ಟೇ. ಸ್ಟಾರ್ಟಿಂಗ್ ಒಂದು 2 to 3 months ವರೆಗೂ. ಸೊ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಅದು A19 ಇದ್ರೂ ಸರಿ, ಇಲ್ಲ ಪೆಟ್ಸ್ ಲೈಫ್ ಇದ್ರೂ ಸರಿ, ನೀವು ಎರಡನ್ನೂ ಯೂಸ್ ಮಾಡ್ಕೋಬಹುದು. ಯಾವ್ದು ನಿಮ್ಮ ಬಜೆಟ್ಗೆ ವರ್ಕೌಟ್ ಆಗುತ್ತೋ ಅದನ್ನ ನೋಡಿ. ಬಟ್ ಏನಂದ್ರೆ ಸ್ಕಿಪ್ ಆಗಬಾರ್ದು. ಎವ್ರಿ ಡೇ ನೀವು ಫೀಡ್ ಮಾಡಲೇಬೇಕಾಗುತ್ತೆ 2 months 2.5 months ವರೆಗೂ. ಆಫ್ಟರ್ವರ್ಡ್ ಸನ್ಫ್ಲವರ್ ಸೀಡ್ಸು ಮತ್ತು ಮಿಲ್ಲೆಟ್ಸ್ನ ತಿನ್ನಕ್ಕೆ ಶುರು ಮಾಡುತ್ತೆ. ಮತ್ತು ಲಿಟಲ್ ಬಿಟ್ ಪಪಾಯ ಫ್ರೂಟ್ಸು ಮತ್ತು ಸ್ಪ್ರೌಟ್ಸ್ ಎಲ್ಲ ತಿನ್ನಕ್ಕೆ ಶುರು ಮಾಡುತ್ತೆ. ಸೊ ಆ ಪಪಾಯ ಸ್ಪ್ರೌಟ್ಸ್ ಎಲ್ಲ ತಿನ್ನಕ್ಕೆ ಶುರು ಆಗಿದ ತಕ್ಷಣ ನೀವು ಬಂದು ಆಟೋಮೆಟಿಕ್ ಹ್ಯಾಂಡ್ ಫೀಡಿಂಗ್ ಫಾರ್ಮಲ್ನ ನೀವು ಸ್ಟಾಪ್ ಮಾಡ್ಬೋದು. ಮತ್ತು ಅದಾದ ನಂತರ ನೀವು ರೆಗ್ಯುಲರ್ ಆಗಿ ನೀವು ಬಂದು ಸನ್ಫ್ಲವರ್ ಸೀಡ್ಸು ಮಿಲ್ಲೆಟ್ಸ್ನ ಇಟ್ಟು ಅದಕ್ಕೆ ಸೆಲ್ಫ್ ಫಿಟ್ಟಿಂಗ್ ಬರೋವರೆಗೆ ಇಡ್ಬೋದು. ಸೊ ಈ ಥರ ಚಿಕ್ಸ್ನ ತೊಗೋಬೇಕಾದ್ರೆ ಮೇಯ್ನ್ ನಿಮಗೆ ಟೈಮ್ ಇರಬೇಕು. ಟೈಮ್ ಇದ್ರೆ ಮಾತ್ರ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ತಗೊಳ್ಳಿ, ಇಲ್ಲಾಂದ್ರೆ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ನೀವು 1 time ನೀವು ಸ್ಕಿಪ್ ಮಾಡಿದ್ರು ಬರ್ಡ್ ಉಳಿಯಲ್ಲ, ಸತ್ತೋಗೋಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟೈಮ್ ಇದ್ರೆ ಮಾತ್ರ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ತಗೊಳ್ಳಿ. ಇಲ್ಲಾಂದ್ರೆ 1 time ಸಪೋರ್ಟ್ ಫೀಡಿಂಗ್ ಇಲ್ಲ ಆಲ್ರೆಡಿ ನಾವು ಟೈಮ್ಡ್ ಮಾಡಿರೋ ಬರ್ಡ್ಸ್ನ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ನೋಡ್ಬೋದು ಈ ತರ ಬಂದು ಸ್ಮಾಲ್ ಕನ್ನೂರ್ಸ್ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಶಾಪ್ಗೆ ಒನ್ಸ್ ಡೈರೆಕ್ಟ್ ವಿಸಿಟ್ ಮಾಡಿ ಬಿಫೋರ್ ಕಾಲ್ ಮಾಡ್ಕೊಂಡು ಬನ್ನಿ, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಸ್ಟಾಕ್ಸ್ ಯಾವ ತರ ಸೇಲ್ ಆಗುತ್ತೆ ಅಂತ ನಮಗೂ ಗೊತ್ತಾಗಿರಲ್ಲ. ನೀವು ದೂರದಿಂದ ಬಂದ್ಬಿಡ್ತೀರಾ, ಮತ್ತೆ ಇಲ್ಲಿ ಬರ್ಡ್ಸ್ ಇಲ್ಲ ಅಂತ ನೀವು ಬೇಜಾರಾಗಿ ಹೋಗೋದು ಬೇಡ. ಸೊ ಬಿಫೋರ್ ನೀವು ಒಂದು ಕಾಲು ಅಥವಾ ಮೆಸೇಜ್ ಮಾಡ್ಕೊಂಡು ನೀವು ಬರೋದು ಬೆಟರ್ ಆಗಿರುತ್ತೆ. ಸೊ ನೋಡ್ಬೋದು ಈ ತರ ಚಿಕ್ಸ್ಗಳಿರುತ್ತೆ. ಸೊ ನಿಮ್ಗೆ ಬೇಕಾದ್ರೆ ನಮ್ಮ ಶಾಪ್ ಇರೋದು ಶಬರಿ ಅಕ್ವೇರಿಯಂ ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಹತ್ರ. ಮೆಸೇಜ್ ಮಾಡ್ಕೊಂಡು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡ್ಕೊಂಡು. ಸೊ ಈಗ ನೀವು ನೋಡ್ತಿರೋದು ಬಂದು ಆಫ್ರಿಕನ್ ಲವ್ ಬರ್ಡ್ ನಲ್ಲಿ ಹ್ಯಾಂಡ್ ಫೀಡಿಂಗ್ ಚಿಕ್ಸು. ಸೊ ನೋಡ್ಬೋದು ಆಫ್ರಿಕನ್ ಲವ್ ಬರ್ಡ್ಸ್ ನಲ್ಲಿ ಈ ತರ ಕಲರ್ಸ್ ವೆರೈಟಿ ತುಂಬಾನೇ ಬರುತ್ತೆ. ಸೊ ಇದು ಬಂದು ರೆಗ್ಯುಲರ್ ಆಗಿರಲ್ಲ. ನಿಮ್ಗೆ ಯಾರಿಗಾನ ಬೇಕಾದ್ರೆ ನಮ್ಮ ಹತ್ರ ಸ್ಟಾಕ್ ಇರೋ ಟೈಮಲ್ಲಿ ಮಾತ್ರ ತಗೋಬೇಕಾಗುತ್ತೆ. ಆಫ್ರಿಕನ್ ಲವ್ ಬರ್ಡ್ಸ್ ಅಲ್ಲಿ ಇದು ಕೂಡ ಹ್ಯಾಂಡ್ ಟೈಮ್ ಮಾಡ್ಕೋಬಹುದು. ಜಸ್ಟ್ ಒಂದು 2 months ನೀವು ಹ್ಯಾಂಡ್ ಫೀಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದಕ್ಕೆಲ್ಲ ಸೇಮ್ ಆ ಬರ್ಡ್ಸ್ ಯಾವ ತರ ನೀವು ಟ್ರೀಟ್ ಮಾಡ್ತೀರೋ ಅದೇ ತರನೇ ಸ್ಮಾಲ್ ಬರ್ಡ್ಸ್. ಬಜೆಟ್ ಸ್ಮಾಲ್ ಇದ್ರೂ ಟೈಮಿಂಗ್ಸ್ ಒಂದೇ ಇರುತ್ತೆ. 3 times ಫೀಡ್ ಮಾಡಲೇಬೇಕು ನೀವು. ಮತ್ತೆ 1 day ಸ್ಕಿಪ್ ಆಗದೆ ನೋಡ್ಕೋಬೇಕು. 3 months ನೀವು ರೆಗ್ಯುಲರ್ ಆಗಿ ಫೀಡ್ ಮಾಡ್ತಾ ಇರಬೇಕು. ಸೊ ನೋಡ್ಬೋದು ಯಾವ ತರ ಇದೆ ಅಂತ. 2 monthsಗೆ ನೋಡಿ ಯಾವ ತರ ಗ್ರೋ ಆಗಿದೆ ಅಂತ. ಇನ್ನು 1 month ಫೀಡ್ ಮಾಡಬೇಕಾಗುತ್ತೆ ಇದಕ್ಕೆ. ಸೊ ಕಲರ್ ವೈಸು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಸ್ಟೇಜ್ ಇಂದ ನೀವು ಬಂದು ಹ್ಯಾಂಡ್ ಟೈಮ್ ಮಾಡಕ್ಕೆ ಶುರು ಮಾಡಬೇಕು. ಮತ್ತೆ ಇಷ್ಟು ಫೆದರ್ ಬಂದಿದ ತಕ್ಷಣ ನೀವು ಬಂದು ನವನೆನ ಒಂದು ಪ್ಲೇಟ್ ನಲ್ಲಿ ಇಟ್ಟು ಅಭ್ಯಾಸ ಮಾಡಿಸ್ಬೇಕು. ಸೊ ಇವಾಗಿಂದಾನೇ ಅವ್ರು ಶುರು ಮಾಡ್ತಾರೆ ಬೈಟ್ ಮಾಡಕ್ಕೆ, ಕಚ್ಚಿ ಅದು ತಿನ್ನಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ನೋಡಿ ಈ ತರ ಕಂಪ್ಲೀಟ್ಲಿ ಫೆದರ್ಸ್ ಬಂದಿದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಒಂದು 75% ಇದು ರೆಡಿ ಆಗಿದೆ ಅಂತ ಅರ್ಥ. ಇದಕ್ಕೆ ಈ ಸ್ಟೇಜ್ ಅಲ್ಲಿ ಬಂದು ಒಂದ್ಸಲ ವಾಮಿಟ್ ಮಾಡಿಬಿಟ್ರೆ ಹ್ಯಾಂಡ್ ಫೀಡ್ ನೀವು ಮಾಡೋ ಟೈಮ್ನಲ್ಲಿ ಅವಾಗ ಸ್ಟಾಪ್ ಮಾಡಿಬಿಡ್ಬೇಕು. ನವನೆ ಮತ್ತೆ ಸನ್ಫ್ಲವರ್ ಸೀಡ್ಸ್ನ ಕಂಟಿನ್ಯೂ ಕೊಡ್ತಾ ಬರಬೇಕು. ಮತ್ತೆ ಬರ್ಡ್ಸ್ಗಳಿಗೆ ಎಲ್ಲದಕ್ಕೂ ಸ್ಪ್ರೌಟ್ಸ್ನ ನೀವು ಕಂಪಲ್ಸರಿ ಕೊಡ್ತಾ ಬನ್ನಿ. ಸೊ ಅದು ತುಂಬಾ ಹೆಲ್ತಿ ಇರುತ್ತೆ. ಮತ್ತೆ ಅದೇ ತರ ನೀವು ನೋಡ್ಬೇಕಾಗಿದ್ರೆ 2.5 months ಇಂದ 3 months ವರೆಗೂ ನೋಡಿ ಈ ತರ ಸ್ಟೇಜಿಗೆ ಬರುತ್ತೆ ಸನ್ ಕನ್ನೂರ್ಸು. ಸೊ ಇದು ನಾವೇ ಹ್ಯಾಂಡ್ ರೈಸ್ ಮಾಡಿ ಡೆವಲಪ್ ಮಾಡಿರೋದು. ಸೊ ಈ ತರ ಸ್ಟೇಜ್ ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸನ್ಫ್ಲವರ್ ಸೀಡ್ಸ್ ಮತ್ತೆ ಮಿಲ್ಲೆಟ್ಸ್ನ ಒಂದು ಪ್ಲೇಟ್ ನಲ್ಲಿ ಹಾಕಿಟ್ಟು ಅದೇ ತಿನ್ನಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಅದೇ ಟೈಮ್ನಲ್ಲಿ ಸ್ಪ್ರೌಟ್ಸ್ ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. 1 time ಸಪೋರ್ಟ್ ಫೀಡ್ ಮಾಡಬೇಕಾಗುತ್ತೆ. ಸೊ ಈ ತರ ಸ್ಟೇಜ್ಗಳಲ್ಲಿ. ಸೊ ಈ ತರ ಸನ್ ಕನ್ನೂರ್ಸ್ ಬಂದು ಯೆಲ್ಲೋ ಬರುತ್ತೆ ಮತ್ತೆ ಗ್ರೀನ್ ಬರುತ್ತೆ. ಆಟೋಮೆಟಿಕ್ಲಿ ಒಂದು 11 months 12 monthsಗೆಲ್ಲ ಬಂದು ಈ ಬಾಡಿ ಪಾರ್ಟ್ ಎಲ್ಲಾನು ಯೆಲ್ಲೋ ಬರುತ್ತೆ. ಹೆಡ್ ಮೇಲೆ ಸ್ವಲ್ಪ ಇನ್ನ ಶೈನ್ ಕಲರ್ಸ್ ಬರುತ್ತೆ. ಸೊ ನೋಡ್ಬೋದು ಸನ್ ಕನ್ನೂರ್ ಕ್ವಾಲಿಟಿ ಈ ತರ ಬರುತ್ತೆ ನಿಮ್ಗೆ ಬೇಬೀಸ್ ನಲ್ಲಿ. ಅದು ಇನ್ನ ಬೆಳೀತಾ ಯಾವ ತರ ಇರುತ್ತೆ ಅಂತಾನು ಅದನ್ನು ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು ಸನ್ ಕನ್ನೂರ್ಸ್ ನಲ್ಲಿ 9 months 6 monthsಗೆ ಈ ತರ ಕಲರ್ ವೇಷನ್ ಇರುತ್ತೆ.
ಸೊ ಎಲ್ಲೋ ಬರುತ್ತೆ, ಸ್ವಲ್ಪ ನಿಧಾನವಾಗೇ ಬರುತ್ತೆ ಎಲ್ಲೋಸು. ಮತ್ತು ಇದು ನೋಡಿ 1 ಇಯರಿಂದ 1.5 ಇಯರ್ಸ್ ಇದು. ಸೊ ಇದು ಕಂಪ್ಲೀಟ್ಲಿ ಈ ಥರ ಬಂದು ನಿಮಗೆ ಫುಲ್ಲಿ ಎಲ್ಲೋ ಬರುತ್ತೆ, ಮತ್ತು ಭಾಳ ಥರ ಮಾತ್ರ ಸ್ವಲ್ಪ ಫೆದರ್ಸ್ನಲ್ಲಿ ಮಾತ್ರ ನಿಮಗೆ ಲೈಟಾಗಿ ಗ್ರೀನ್ ಇರುತ್ತೆ. ಸೊ ಈ ಥರ ಕಲರ್ ಇರೋದ್ರಿಂದ ಇದು ಸನ್ ಕನ್ನೂರ್ ಇರೋಲ್ಲ, ಎಲ್ಲೋ ಡಾಮಿನೇಟ್ ಇರೋಲ್ಲ ಅಂತ ನೀವು ಕನ್ಫ್ಯೂಸ್ ಆಗಂಗಿಲ್ಲ. ಸೊ ಆಟೋಮೆಟಿಕ್ಲಿ 9 ಮಂತ್ಸ್ ಆದಮೇಲೆ ಅದು ಕಂಪ್ಲೀಟ್ಲಿ ಎಲ್ಲೋಗೆ ಕನ್ವರ್ಟ್ ಆಗುತ್ತೆ ಆಟೋಮೆಟಿಕ್ಲಿ ಅದು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಸನ್ ಕನ್ನೂರ್ಸ್ ಬರ್ಡ್ ಬಂದು ಸ್ವಲ್ಪ ನಾಯ್ಸಿ ಜಾಸ್ತಿ ಇರುತ್ತೆ. ಸೊ ನಾಯ್ಸಿ ರಿಸ್ಟ್ರಿಕ್ಷನ್ ಇರೋ ಜಾಗದಲ್ಲಿ ನೀವು ಸಾಕೋಕ್ಕಾಗಲ್ಲ ಸನ್ ಕನ್ನೂರ್ ಬರ್ಡ್ನ. ಮಿಕ್ಕಿರೋ ಬರ್ಡ್ನ ನೀವು ಆರಾಮಾಗಿ ನೀವು ಸಾಕೋಬೋದು. ಸೊ ಅದರಲ್ಲಿ ಏನು ತೊಂದರೆ ಇರಲ್ಲ. ಮತ್ತು ಇದ್ರ ಮೇಂಟೆನೆನ್ಸ್ ಎಲ್ಲ ನಿಮ್ಗೇನು ಆ ಥರ ಕಾಸ್ಟ್ಲಿ ಏನು ಬರಲ್ಲ. ಸನ್ಫ್ಲವರ್ ಸೀಡ್ಸು ಮತ್ತು ಮಿಲ್ಲೆಟ್ಸು ಮತ್ತು ಮಿಕ್ಸಿಂಗ್ ಫ್ರೂಟ್ ಮಿಕ್ಸ್ ಅಂತ ಬರುತ್ತೆ, ಮತ್ತು ಸ್ಪ್ರೌಟ್ಸ್ ಇಡ್ಬೋದು. ಸೊ ನಿಮ್ಗೆ ಏನು ಆ ಥರ ಹೆವಿ ಬಜೆಟ್ ಥರ ಏನು ಬರಲ್ಲ ನಿಮಗೆ. ಸೊ ಸನ್ ಕನ್ನೂರ್ಸ್ ಯಾರಿಗಾನ ಬೇಕಾದ್ರೂ ನಮ್ಮ ಶಾಪ್ಗೆ ಒನ್ಸ್ ವಿಸಿಟ್ ಮಾಡಿ ಬರ್ಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಅದು ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಅದು ನಿಮ್ಮ ಹತ್ರ ಯಾವ ಥರ ಟೈಮ್ಡ್ ಇರುತ್ತೆ ಅಂತೆಲ್ಲ ನೋಡಿ ಆಮೇಲೆ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಮತ್ತು ಅದೇ ಥರ ಇವಾಗ ನೀವು ನೋಡ್ತಿರೋದು ಬಂದು ಆಲ್ಬಿನೋ ಸೀರೀಸ್ನಲ್ಲಿ ಕಾಕ್ಟೈಲ್ಸು. ಸೊ ಆಲ್ಬಿನೋ ಕಾಕ್ಟೈಲ್ನಲ್ಲಿ ಬಂದು ಕಂಪ್ಲೀಟ್ಲಿ ಫುಲ್ ವೈಟ್ ಬರುತ್ತೆ, ಮತ್ತು ಐ ಬಂದು ರೆಡ್ ಐ ಬರುತ್ತೆ. ಸೊ ಹ್ಯಾಂಡ್ ಟೈಮ್ನಲ್ಲಿ ಕಾಕ್ಟೈಲ್ಸಲ್ಲಿ ನಮ್ಮ ಹತ್ರ ಎಲ್ಲ ರೆಗ್ಯುಲರ್ ಸ್ಟಾಕ್ಸ್ ಇರುತ್ತೆ. ಗ್ರೇ ಮತ್ತು ಲುಟಿನೋ ಮತ್ತು ವೈಟ್ ಫೇಸು ಮತ್ತು ಈ ಥರ ಆಲ್ಬಿನೋ ಕಾಕ್ಟೈಲ್ಸ್ ಎಲ್ಲ ನಿಮಗೆ ವೆರೈಟಿ ನಮ್ಮ ಹತ್ರ ರೆಗ್ಯುಲರ್ ಸ್ಟಾಕ್ಸ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾನ ಕಾಕ್ಟೈಲ್ಸ್ ಬೇಕಾದ್ರೆ ನನಗೆ ನೀವು ಶಾಪ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು, ಇಲ್ಲ ಡೇಟಾ ಕೂಡ ವಿಸಿಟ್ ಮಾಡ್ಬೋದು. ರೆಗ್ಯುಲರ್ 2 ಪೀಸ್ 3 ಪೀಸ್ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ಸ್ ಇರುತ್ತೆ ಕಾಕ್ಟೈಲ್ಸ್ನಲ್ಲಿ. ಸೊ ನೋಡ್ಬೋದು ಕಾಕ್ಟೈಲ್ಸಲ್ಲಿ ಕೂಡ ನಮ್ಮ ಹತ್ರ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಇರುತ್ತೆ. ಸೊ ನಾವು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ಗೆ ಅಂತಾನೆ ನಾವು ಫುಲ್ ಫೇಮಸ್ ಆಗಿರೋದು. ಸೊ ಹಾಗಾಗಿ ನಾವು ಬಂದು ಕಾಕ್ಟೈಲ್ ಬರ್ಡ್ ಎಲ್ಲ ನಾವು ರೆಗ್ಯುಲರ್ ಆಗಿ ಸ್ಟಾಕ್ ಇಟ್ಟಿರ್ತೀವಿ. ಸೊ ಮತ್ತೆ ಇದೇ ತರ ಬಂದು ಗ್ರೇ ಕಾಕ್ಟೈಲ್ ವೈಟ್ ಫೇಸ್ ನಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಎನಿ ಟೈಮ್ ಸ್ಟಾಕ್ಸ್ ಇರುತ್ತೆ ಕಾಕ್ಟೈಲ್ ನಲ್ಲಿ. ಸೊ ನಿಮ್ಗೆ ಯಾರಿಗಾನ ಕಾಕ್ಟೈಲ್ಸ್ ಬೇಕಾದ್ರೆ ನಮ್ಮ ಶಾಪ್ಗೆ ಒಂದು ವಿಸಿಟ್ ಮಾಡಿ, ನೀವು ವಿಸಿಟ್ ಮಾಡಿ ನಮ್ಮ ಶಾಪಲ್ಲಿ ಬಂದು ಬರ್ಡ್ಸ್ನ ಸೆಲೆಕ್ಟ್ ಮಾಡಿ ತಗೊಳ್ಳೋದೇ ಬೆಟರ್ ಅಂತೀನಿ ಯಾವಾಗಲೂ. ನೀವು ಜಸ್ಟ್ ಫೋನ್ ಮಾಡಿಬಿಟ್ಟು ನಮ್ಗೆ ಕಳ್ಸ್ಕೊಡಿ ಅಂದರೆ ನಾವು ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಕಳ್ಸ್ಕೊಡ್ತೀವಿ. ಅದು ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಿರಲ್ಲ ಅಂತ ಕೂಡ ಗೊತ್ತಿರಲ್ಲ. ಸೊ ನೀವು ಯೂಶಲಿ ನಿಮಗೆ ಟೈಮ್ ಇದ್ದರೆ ಲೊಕೇಶನ್ ನಾನು ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಮಾಡಿದ್ರೆ ಸಾಕು, ನಮ್ಮ ಇನ್ಸ್ಟಾ ಪೇಜು ಮತ್ತು ಯೂಟ್ಯೂಬ್ ಪೇಜದು ಲಿಂಕು ಮತ್ತು ನಮ್ಮ ಅಡ್ರೆಸ್ಸು ಎಲ್ಲ ಲೊಕೇಶನ್ ನಿಮಗೆ ಬಂದು ಆಟೋಮೆಟಿಕ್ ಮೆಸೇಜ್ ಬಂದುಬಿಡುತ್ತೆ. ನೀವು ಮತ್ತೆ ಅದೇ ಥರ ಬಂದು ಪೈನಾಪಲ್ ಕನ್ನೂರ್ನಲ್ಲಿ ಕೂಡ ಹ್ಯಾಂಡ್ ಟೈಮ್ ನಮ್ಮ ಶಾಪ್ನಲ್ಲಿ ರೆಗ್ಯುಲರಾಗಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾನ ಪೈನಾಪಲ್ ಕನ್ನೂರ್ಸ್ ಬೇಕಾದರೂ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ. ಮತ್ತು ಇದು ಸ್ಪೆಷಲ್ ಏನಂದರೆ ಇದು ತುಂಬ ಇಂಟೆಲಿಜೆಂಟ್ ಬರ್ಡು, ಸನ್ ಕನ್ನೂರ್ಗಿಂತ ಸ್ವಲ್ಪ ಸ್ಮಾಲ್ ಬರ್ಡು. ಸೊ ಈ ಬರ್ಡು ತುಂಬ ಆ್ಯಕ್ಟಿವ್ ಇರುತ್ತೆ ಇದು. ಸೊ ನೋಡ್ಬೋದು ಇದ್ರಿಗೂ ನೀವೇನು ಆ ಥರ ಹೈ ಮೇಂಟೆನೆನ್ಸ್ ಅಂತ ಏನು ಬರೋಲ್ಲ. ಸೊ ಲೋ ಕಾಸ್ಟೇ. ಕಲರ್ ವೈಸ್ ಈ ಥರ ಬರುತ್ತೆ, ಪೈನಾಪಲ್ ಕಲರ್ ಥರ ಬರುತ್ತೆ. ಇದರಲ್ಲಿ ಎಲ್ಲೋ ಸೈಡೆಡ್ ಕನ್ನೂರು ಮತ್ತು ಗ್ರೀನ್ ಚಿಕ್ ಕನ್ನೂರು ಅಂತ ಬರುತ್ತೆ. ಸೊ ಇದು ಒಳ್ಳೆ ಫ್ರೆಂಡ್ಲಿ ಇರುತ್ತೆ, ನಿಮಗೆ ತುಂಬ ಆ್ಯಕ್ಟಿವ್ ಇರುತ್ತೆ, ತುಂಬ ಪ್ಲೇಫುಲ್ ಇರುತ್ತೆ ಈ ಬರ್ಡು. ಸೊ ನೋಡ್ಬೋದು ಈ ಥರ ಬರ್ಡ್ಸ್ ಬೇಕಾದ್ರೆ ಚಿಕ್ಸಲ್ಲಿ ಅವೈಲೇಬಲ್ ಇದೆ ನಮ್ಮ ಹತ್ರ, ಮತ್ತು ಹ್ಯಾಂಡ್ ಟೈಮ್ನಲ್ಲೂ ಅವೈಲೇಬಲ್ ಇದೆ. ಮತ್ತು ಎಕ್ಸಾಟಿಕ್ ಬರ್ಡ್ಸ್ಗಳಲ್ಲಿ ನಮ್ಮ ಹತ್ರ ಬಂದು ಲಾರಿಕಿಟ್ ಅವೈಲೇಬಲ್ ಇದೆ, ರೆಂಬೋ ಲಾರಿಕಿಟು. ಸೊ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಇರುತ್ತೆ. ಸೊ ಇದು ಬಂದು ಒಂದು 1 ಇಯರ್ ಓಲ್ಡು. ಸೊ ಈ ಕಸ್ಟಮರ್ಗೆ ನಾವು ಸೇಲ್ ಮಾಡಿದ್ದೀವಿ. ಈ ಥರ ಬರ್ಡ್ಸ್ ಬೇಕಾದ್ರೆ ನಾವು ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀವಿ. ಬೇಬೀಸಿಂದ ನಾವು ಹ್ಯಾಂಡ್ ಫೀಡಿಂಗ್ ಮಾಡಿ ಅದಕ್ಕೆ ಟ್ರೈನ್ ಮಾಡಿ ಹ್ಯಾಂಡ್ ಫೀಡಿಂಗ್ 6ಇಂದ ನಾವು ರೈಸ್ ಮಾಡಿ ಹ್ಯಾಂಡ್ ಟೈಮ್ ಮಾಡಿಕೊಡ್ತೀವಿ. ಸೊ ಹಾಗಾಗಿ ನಮ್ಮ ಹತ್ರ ಬರೋ ಬರ್ಡ್ಸ್ ಎಲ್ಲಾನು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಇರುತ್ತೆ. ಸೊ ನೀವು ಧೈರ್ಯವಾಗಿ ತೊಗೋಬೋದು. ಯಾವುದೇ ಥರ ಬೈಟಿಂಗ್ ಇಶ್ಯೂಸೋ ಇಲ್ಲ ಅದು ನಿಮ್ಮ ಹತ್ರ ಕೋರ್ಡಿನೇಟ್ ಮಾಡಲ್ಲ ಅನ್ನೋ ಯಾವುದೇ ರೀಸನ್ಗಳಿರಲ್ಲ. ಸೊ ನೀವು ಧೈರ್ಯವಾಗಿ ತೊಗೋಬೋದು, ಯಾವುದೇ ಥರ ತೊಂದರೆ ಇರಲ್ಲ. ಮತ್ತು ಅದೇ ಥರ ಇದರ ಸ್ಪೆಷಲ್ ಏನಂದರೆ ಇದು ಫ್ರೂಟ್ಸ್ ತೊಗೊಳುತ್ತೆ, ಸೀಡ್ಸ್ ಸ್ವಲ್ಪ ಕಡಿಮೆನೇ ತಿನ್ನುತ್ತೆ, ಮತ್ತು ಇದು ಟಾಕಿಂಗ್ ಕೆಪಬಿಲಿಟಿ ಇರುತ್ತೆ. ಇದು ಮಾತಾಡುತ್ತೆ ಈ ಬರ್ಡ್ ಆ್ಯಕ್ಚುಲಿ. ಹಲೋ 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 ಡ್ಯಾನ್ಸ್ 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 ಗುಡ್ ಡ್ಯಾನ್ಸ್ 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 ಗುಡ್ 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 ಡ್ಯಾನ್ಸ್ 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 ಡ್ಯಾನ್ಸ್. ಸೊ ಈ ಥರ ಕಂಪ್ಲೀಟ್ಲಿ ಫುಲ್ ಹೈಪರ್ ಆ್ಯಕ್ಟಿವ್ ಇರುತ್ತೆ ಇದು ಬರ್ಡು. ಸೊ ನಿಮಗೆ ಇದಕ್ಕೆ ನೀವು ಟೈಮ್ ಕೊಡೋಕ್ಕೆ ಆಗಲ್ಲ, ಅಷ್ಟು ಟೈಮ್ ಕೊಡಬೇಕಿದು, ಅಷ್ಟು ಕಂಪ್ಲೀಟ್ಲಿ ಇದು ಫುಲ್ ಹೈಪರ್ ಆ್ಯಕ್ಟಿವ್ ಇರುತ್ತೆ. ಸೊ ಈ ಬರ್ಡು ನೀವು ಡೈಲಿ ಟ್ರೈ ಕ್ಲೀನ್ ಮಾಡಬೇಕಾಗುತ್ತೆ, ಕೇಜಸ್ನ ಕ್ಲೀನಾಗಿ ಇಡಬೇಕಾಗುತ್ತೆ. ಬಿಕಾಸ್ ಇದು ಪಾಟಿ ಮಾಡೋದು ಲಿಕ್ವಿಡ್ ಥರ ಮಾಡುತ್ತೆ. ಸೊ ನಾರ್ಮಲ್ ಬರ್ಡ್ ಥರ ಮಾಡಲ್ಲ ಇದು. ಸೊ ಇದ್ರ ಬಗ್ಗೆ ಗೊತ್ತಿರೋರು ಮಾತ್ರ ರೈಂಬೋ ಲಾರಿಕಿಟ್ ನೀವು ತೊಗೋಬೇಕು. ನಾವು ಬರ್ಡ್ ಸಾಕ್ತೀವಿ ಅಂತ ಫಸ್ಟ್ ಟೈಮ್ ಬಂದು ಲಾರಿಕಿಟ್ ನೀವು ಸಾಕೋಕ್ಕಾಗಲ್ಲ. ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ನೀವು ಇದನ್ನು ತೊಗೋಬೇಕು. ಇಲ್ಲಾಂದರೆ ನಮ್ಮ ಗೈಡ್ಲೈನ್ಸ್ನ ನೀವು ಕೇಳಿಕೊಂಡು ಆಮೇಲೆ ನೀವು ಇದನ್ನು ಸಾಕೋಕ್ಕೆ ನೀವು ಶುರು ಮಾಡ್ಬೋದು. ಮತ್ತು ಅದೇ ಥರ ವರ್ಲ್ಡಲ್ಲಿ ಮೋಸ್ಟ್ ಟಾಕಟಿವ್ ಬರ್ಡ್ಸ್ ಅಂದರೆ ಅದು ಆಫ್ರಿಕನ್ ಗ್ರೇ ಪ್ಯಾರೆಟ್ ಮಾತ್ರ. ಸೊ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಬೇಕಾದ್ರೂ ನಾವು ನಿಮ್ಗೆ ಕೊಡ್ತೀವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಇದು ಬರ್ಡು. ಸೊ ಕಂಪ್ಲೀಟ್ಲಿ ಟೇಮ್ಡ್ ಬರ್ಡ್ಸ್ ಬಂದು ಅದು ಪಾಡ್ಗೆ ಟಾಕಿಂಗ್ ಮಾಡೋಕ್ಕೆ ಶುರು ಮಾಡುತ್ತೆ. ಮತ್ತು ನೀವೇನು ಮಾತಾಡ್ತಿರೋ ಅದನ್ನೇ ತೊಗೊಂಡು ಅದೇ ರಿಟರ್ನ್ ಮಾಡುತ್ತೆ. ಮತ್ತು ನೀವು ಏನೇ ಕ್ವಶನ್ ಕೇಳಿದ್ರು ಅದು ಆನ್ಸರ್ ಮಾಡೋ ಅಷ್ಟು ಇದಕ್ಕೆ ಪವರ್ ಇರುತ್ತೆ. ಬಿಕಾಸ್ ಆಫ್ರಿಕನ್ ಗ್ರೇ ಪ್ಯಾರೆಟ್ ಮಾತ್ರ ನಿಮಗೆ ಟಾಕಟಿವ್ನಲ್ಲಿ ಎಕ್ಸ್ಪರ್ಟ್ ಇರೋದು. ಸೊ ಈ ಥರ ಬರ್ಡ್ಸ್ ಬೇಕಾದ್ರೂ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಡೈರೆಕ್ಟ್ ಶಾಪ್ಗೆ ವಿಸಿಟ್ ಮಾಡಿ ಕೂಡ ನೀವು ನೋಡಿ ತೊಗೋಬೋದು. ಸೊ ಈ ಬರ್ಡ್ನಲ್ಲಿ ಒಂದು ಸ್ಮಾಲ್ ಡಿಸಡ್ವಾಂಟೇಜ್ ಮಾತ್ರ ಇದೆ, ಏನಂದರೆ ಸ್ವಲ್ಪ ಡಸ್ಟ್ ರಿಮೂವ್ ಮಾಡುತ್ತೆ. ಸೊ ನಿಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಡಸ್ಟ್ ಅಲರ್ಜೀಸ್ ಇದ್ದರೆ
ಅವ್ರು ಮಾತ್ರ ಆಫ್ರಿಕನ್ ಗ್ರೇ ತೊಗೊಳ್ಳೋದು ಬೇಡ ಅಂತ ನನ್ನ ಕಡೆಯಿಂದ. ಬಿಕಾಸ್ ಏನಂದ್ರೆ ಅದು ಎವ್ರಿ ಟೈಮ್ ಅದು ಡಸ್ಟ್ನ ರಿಮೂವ್ ಮಾಡಿ ಬ್ಲೋ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಇರೋರು ಮಾತ್ರ ಸ್ವಲ್ಪ ಈ ಬರ್ಡ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಮತ್ತು ಇದು ಬಂದು ಕಂಪ್ಲೀಟ್ಲಿ ಟಾಕಿಂಗ್ ಮತ್ತು ಫುಲ್ ಪ್ಲೇಫುಲ್ ಇರುತ್ತೆ. ಸೊ ಅಡಲ್ಟ್ ಏಜ್ ಅಂತ ಮಾತಾಡುತ್ತಾ ಅಂತ ಏನಿಲ್ಲ, ನಿಮಗೆ 6 ಮಂತ್ಸಿಂದ ಅದು ಮಾತಾಡೋಕ್ಕೆ ಶುರು ಮಾಡುತ್ತೆ. ಆಫ್ರಿಕನ್ ಗ್ರೇದು ಅದು ಒಂದು ಟ್ಯಾಲೆಂಟು. ಸೊ ಮತ್ತು ಅದು ನೀವು ಅದ್ರ ಮುಂದೆ ಬಂದು ಒಂದು ರಿಕ್ವೆಸ್ಟು, ಅದ್ರ ಮುಂದೆ ನೀವು ಬ್ಯಾಡ್ ವರ್ಡ್ಸ್ ಮಾತಾಡೋಂಗಿಲ್ಲ. ಬಿಕಾಸ್ ಒನ್ಸ್ ಅದು ಬ್ಯಾಡ್ ವರ್ಡ್ಸ್ ಏನಾದರೂ ಕಲ್ತ್ಕೊಂಡ್ರೆ ನೀವು ಅದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ, ಎರೇಸ್ ಮಾಡೋಕ್ಕಾಗಲ್ಲ, ಅದನ್ನು ನೀವು ನಿಲ್ ಮಾಡೋಕ್ಕಾಗಲ್ಲ. ಸೊ ಅಗೇನ್ ಅದು ರಿಪೀಟ್ ಮಾಡ್ತಾನೆ ಇರುತ್ತೆ. ಅದು ನಮಗೆ ಒಂಥರ ಮುಜುಗರ ಆಗುತ್ತೆ. ಅದು ಒಂದು ಸಲ ಕೇಳಕ್ಕೆ ಚೆನ್ನಾಗಿರುತ್ತೆ ಒಂದು ಬ್ಯಾಡ್ ವರ್ಡ್ಸ್ನ, ಅದು ರಿಪೀಟೆಡ್ ಮಾಡೋ ಟೈಮ್ನಲ್ಲಿ ನಮ್ಗೆ ಇರಿಟೇಟ್ ಆಗುತ್ತೆ ಮತ್ತು ಅದನ್ನ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ ಇದಕ್ಕೆ ಮೇಂಟೆನೆನ್ಸ್ ಅಂತ ಏನೂ ಬರಲ್ಲ. ಇದಕ್ಕೆ ಕೇಜ್ ಸೆಟಪ್ ಮಾತ್ರ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ. ಒಂದು 3 ಫೀಟ್ ಇಲ್ಲ 4 ಫೀಟಲ್ಲಿ ನೀವು ಇಡಬೇಕು, ಸ್ವಲ್ಪ ಅದಕ್ಕೆ ಕಂಫರ್ಟಬಲ್ ಆಗಿರೋಕ್ಕೆ. ಮತ್ತು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಮಿಲ್ಲೆಟ್ಸ್ ಇದನ್ನು ನೀವು ಮೇಂಟೈನ್ ಮಾಡಿದ್ರೆ ಸಾಕು. ಮತ್ತು ಅದೇ ಥರ ಓವರ್ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಆ ಥರ ಏನು ಎಕ್ಸ್ಪೆನ್ಸಿವ್ ಬರೋಲ್ಲ. ಜಸ್ಟ್ ಒಂದು ಆ್ಯಪಲ್ ಇಲ್ಲ ಒಂದು ಬನಾನಾ ಮತ್ತು ವೆಜಿಟೇಬಲ್ಸಲ್ಲಿ ನೀವೇನೇ ಕೊಡ್ಬೋದು. ಮತ್ತು ಅದೇ ಥರ ಒಂದು ಬೌಲಲ್ಲಿ ಒಂದು ಸನ್ಫ್ಲವರ್ ಸೀಡ್ಸ್ ಮಿಲ್ಲೆಟ್ಸ್ನ ಇಟ್ಟು ಅದು ಕೊಡ್ಬೋದು, ಏನೂ ತೊಂದರೆ ಆಗೋಲ್ಲ. ಮತ್ತು ಮಾತಾಡೋದನ್ನ ಅದು ಫ್ಲೂಯೆಂಟಾಗಿ ಅಬ್ಸರ್ವ್ ಮಾಡಿ ಮಾತಾಡುತ್ತೆ, ರಿಪೀಟ್ ಮಾಡುತ್ತೆ. ಏನೋ ಸಾಂಗ್ಸ್ ನೀವು ಪ್ಲೇ ಮಾಡಿಬಿಟ್ರು ಅದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ರಿಪೀಟ್ ಮಾಡುತ್ತೆ. ಬಟ್ ಎಕ್ಸಾಕ್ಟ್ ಆ ಟೈಮ್ ಮಾಡಲ್ಲ, ಅದಕ್ಕೆ ಯಾವಾಗ ಅದಕ್ಕೆ ಫೀಲ್ ಆಗುತ್ತೋ ಆ ಟೈಮ್ನಲ್ಲಿ ಅದು ರಿಪೀಟ್ ಮಾಡ್ತಾ ಇರುತ್ತೆ. ಸೊ ಒಳ್ಳೆ ಟಾಕೋಟಿವ್ ಬರ್ಡ್ಸ್ ಯಾರಿಗಾನ ಬೇಕಾದ್ರೆ ನೀವು ಆಫ್ರಿಕನ್ ಗ್ರೇಗೆ ಹೋಗ್ಬೋದು. ಒಳ್ಳೆ ನಾಲೆಜ್ ಬರ್ಡು ಮತ್ತು ಒಳ್ಳೆ ಲೈಫ್ ಸ್ಪ್ಯಾಮ್ ಇರೋ ಬರ್ಡು. ಅಬೋವ್ 50 ಇಯರ್ಸ್ ಬರುತ್ತೆ ಇದು ಲೈಫ್ ಸ್ಪ್ಯಾಮು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಬರ್ಡ್ಸು. ಸೊ ಈ ಥರ ಬರ್ಡ್ಸ್ಗಳು ಬೇಕಾದ್ರೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ. ನಮ್ಮ ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರ್ಡ್ಸ್ ನಾವು ತೊಗೋಬೋದು, ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಅದೇ ಥರ ನಮ್ಮ ಶಾಪ್ನಲ್ಲಿ ಬಂದು ನಮ್ಮದೇ ಓನ್ ಬ್ರ್ಯಾಂಡೆಡ್ ಥರ ಸ್ಪ್ರೋಟ್ಸ್ ಮಿಕ್ಸು ಮತ್ತು ಬರ್ಡ್ಸ್ ಟ್ರೀಟ್ ಅಂತ 2 ಮಾಡಿದ್ದೀವಿ. ಸೀಡ್ಸ್ ಮಿಕ್ಸು ಮತ್ತು ಸ್ಪ್ರೋಟ್ಸ್ ಮಿಕ್ಸ್ ಅಂತ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಈ ಥರ ಬಂದು ಎಲ್ಲರಿಗೂ ನಾವು ಸ್ಪ್ರೋಟ್ಸ್ನ ನಾವು ರೆಕಮೆಂಡ್ ಮಾಡ್ತೀವಿ, ಸ್ಪ್ರೋಟ್ಸ್ನ ಇಡಿ ಅಂತ. ಬಟ್ ಅವ್ರು ಏನು ಮಾಡ್ತಾರೆ, ಬರೀ ಹೆಸರು ಕಾಳು ಕಡಲೆಕಾಳು ಮಾತ್ರ ಕೊಡ್ತಾರೆ. ಬಟ್ ಅದು ಎಕ್ಸೆಸ್ ಆಫ್ ಕೋಲ್ಡ್ ಆಗುತ್ತೆ ಬರ್ಡ್ಸ್ಗಳಿಗೆ. ಸೊ ಈ ಥರ ಮಿಕ್ಸೆಡ್ ಸೀಡ್ಸ್ನಲ್ಲಿ ಬಂದು ಈ ಥರ ಬರುತ್ತೆ. ಸೊ ಆಲ್ ಬರ್ಡ್ಸ್ಗೆ ಇದು ನೀವು ಕೊಡ್ಬೋದು. ಸೊ ಒಳ್ಳೆ ರಿಸಲ್ಟ್ಸ್ ಇದೆ ಇದು. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಆಲ್ ಓವರ್ ಬ್ಯಾಂಗ್ಳೂರ್ ಡೆಲಿವರಿ ಕೂಡ ಮಾಡ್ತೀವಿ. ಮತ್ತು ಪೋರ್ಟರ್ ಡೆನ್ಝೋನಲ್ಲಿ ಬೇಕಾದ್ರೆ ನಾವು ಸೆಂಡ್ ಮಾಡಿಕೊಡ್ತೀವಿ. ಸೊ ಸ್ಪ್ರೌಟ್ಸ್ನ ಐಡಿ ನನ್ನ ಹತ್ರ ನೀವು ತೊಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಮನೆಯಲ್ಲೇ ಒಂದು 10 ವೆರೈಟಿ ಸ್ಪ್ರೌಟ್ಸ್ನ ತೊಗೊಂಡು ಬಿಫೋರ್ ಡೇ ನೈಟ್ ಬಂದು ವಾಟರ್ನಲ್ಲಿ ಸೋಕ್ ಮಾಡಿ ಮಾರನೇ ದಿನ ಅದನ್ನು ಬಂದು ವಾಟರ್ನಲ್ಲಿ ಬಾಯ್ಲ್ ಮಾಡಿದ್ರು ಸರಿ, ಹಾಗೆ ರಾವಾಗಿಟ್ಟರು ಸರಿ. ಬಟ್ ಸ್ಪ್ರೌಟ್ಸ್ನ ಕಂಪಲ್ಸರಿ ನೀವು ಬರ್ಡ್ಸ್ಗಳಿಗೆ ಇಡಲೇಬೇಕಾಗುತ್ತೆ. ಈವನ್ ಫಿಂಚಸ್ ಬರ್ಡ್ ಇದ್ರೂ ಕೂಡ ನೀವು ಫಿಂಚಸ್ಗೆ ನೀವು ಇಡಲೇಬೇಕಾಗುತ್ತೆ. ಬಿಕಾಸ್ ಫಿಂಚಸ್ ಕೂಡ ಸ್ಪ್ರೌಟ್ಸ್ನ ಎಷ್ಟು ಚೆನ್ನಾಗಿ ತಿನ್ನುತ್ತೆ ನೀವು ಒಂದ್ಸಲ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಫಿಂಚಸ್ಸಿಂದ ಲಾರ್ಜ್ ವೆರೈಟಿ ಬರ್ಡ್ವರೆಗೂ ನೀವು ಸ್ಪ್ರೌಟ್ಸ್ನ ಇಡಲೇಬೇಕು. ಎವ್ರಿ ಡೇ ಮಾರ್ನಿಂಗ್ ಇಡಬೇಕು, ಈವ್ನಿಂಗಲ್ಲಿ ಸ್ಪ್ರೌಟ್ಸ್ ಇಡಬಾರ್ದು. ಮಾರ್ನಿಂಗ್ ಮಾತ್ರ ನೀವು ಸ್ಪ್ರೌಟ್ಸ್ನ ಮೇಂಟೈನ್ ಮಾಡಬೇಕು. ಸೊ ನಿಮ್ಗೆ ಯಾರಿಗಾನ ಸ್ಪ್ರೌಟ್ಸ್ ಬೇಕಾದ್ರು ನಮ್ಮ ಶಾಪ್ಗೆ ವಿಸಿಟ್ ಮಾಡಿಲ್ಲ ನಾನು. ಅದೇ ಥರ ನಮ್ಮ ಶಾಪ್ನಲ್ಲಿ ಬಂದು ಆಲ್ ಟೈಪ್ ಆಫ್ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಸಿಗುತ್ತೆ. ಮತ್ತು ಅದೇ ಥರ ಆಕ್ಸೆಸರೀಸ್ನಲ್ಲಿ ಕಂಪ್ಲೀಟ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಯಾವುದೇ ಬೇಕಾದ್ರೂ ಶಾಪ್ಗೆ ಒನ್ಸ್ ವಿಸಿಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ಬೋದು ಈ ಥರ ನಮಗೆ ಬೇಕು ಅಂತ. ನೀವಿರೋ ಜಾಗಕ್ಕೆ ನಾವು ತಲುಪಿಸೋ ಜವಾಬ್ದಾರಿ ನಮ್ಮದು. ಮತ್ತು ಅದೇ ಥರ ಫಿಶಸ್ ವೆರೈಟೀಸ್ ಕೂಡ ಈ ನಡುವೆ ನಾವು ಮಾಡ್ತಾ ಇದ್ದೀವಿ. ಅರ್ವನಾ ಇದೆ, ಮತ್ತು ಫ್ಲೋರಾನ್ಸ್ ಇದೆ, ಮತ್ತು ಗೋಲ್ಡ್ ಫಿಶಸ್ ಇದೆ, ಮೌಲೀಸ್ ಇದೆ, ಕಲೆ ಟೆಟ್ರಾಸ್ ಇದೆ, ಮತ್ತು ಶಾರ್ಕ್ಸ್ ಇದೆ, ಫೈಟರ್ಸ್ ಫಿಶಸ್ ಇದೆ. ಸೊ ನಿಮಗೆ ನೆಕ್ಸ್ಟು ಇನ್ನೂ ಒಂದು 10 to 15 ಡೇಸ್ನಲ್ಲಿ ಗಪ್ಪಿ ಸ್ಟ್ಯಾಂಡ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 20 to 25 ವೆರೈಟೀಸ್ ಗಪ್ಪೀಸ್ನೇ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಬಂದಮೇಲೆ ನಾನು ಅದು ಒಂದು ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ